ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಒಂದು ಕರೆಂಟ್ ಸಿಚುವೇಶನ್ಗೆ ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ, ಯೂನಿವರ್ಸ್ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಯಾವ ಒಂದು ಪರಿಸ್ಥಿತಿಯಲ್ಲಿ ಇದ್ದೀರಾ ಆ್ಯಂಡ್ ಆ ಒಂದು ಪರಿಸ್ಥಿತಿಗೆ ಏನೆಲ್ಲ ಗೈಡೆನ್ಸ್ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ. ಟೇಕ್ ವಾಟ್ ರೆಸೋನೇಟ್ಸ್ ಟು ಯು. ಓಕೆ, ದ ಮ್ಯಾಜಿಷಿಯನ್. ಓಕೆ, ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಏನಿದೆ ಅದು ಆದಷ್ಟು ಬೇಗ ಈಡೇರುತ್ತೆ ಅಂತ ಬರ್ತಾ ಇದೆ. ದ ಸನ್, ಟೂ ಆಫ್ ಕಪ್ಸ್. ಓಕೆ, ಕ್ವೀನ್ ಆಫ್ ವಾಂಡ್ಸ್, ಫೋರ್ ಆಫ್ ವಾಂಡ್ಸ್. ಓಕೆ, and last, oh wow, Ten of Cups. I think some are like getting married ಅಂತ ಬರ್ತಾ ಇದೆ. ಕೆಲವರು ಮದುವೆ ಆಗ್ತಿದ್ದೀರಾ ಆ್ಯಂಡ್ ಇನ್ನು ಕೆಲವರು ಮ್ಯಾರೇಜ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಇನ್ನು ಕೆಲವರು ಥರ್ಡ್ ಪಾರ್ಟಿ ಸಿಚುವೇಶನ್ನ ಎಂಡ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಆ್ಯಂಡ್ ಇನ್ನು ಕೆಲವರು ಕೆರಿಯರ್ ಬಗ್ಗೆ ಯೋಚಿಸ್ತಾ ಇದ್ದೀರಾ. ಓವರ್ ಆಲ್ ದ ಥಿಂಗ್, ಕೆಲವ್ರದ್ದು ಇಲ್ಲಿ ಎನರ್ಜೀಸ್ ಥರ್ಡ್ ಪಾರ್ಟಿ ಬಗ್ಗೆ ತುಂಬ ಯೋಚಿಸ್ತಾ ಇದ್ದೀರಾ ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ ಇಂದ ಥರ್ಡ್ ಪಾರ್ಟಿ ಇಂದಾನೇ ನಿಮ್ಮ ರಿಲೇಷನ್ಶಿಪ್ ಹಾಳಾಗಿದೆ ಅಂತ. ಆ್ಯಂಡ್ ಕೆಲವರ ಒಂದು ಮ್ಯಾರೇಜಸ್ ಏನಿದೆ ಆಲ್ರೆಡಿ ಮ್ಯಾರೇಜ್ ಆಗಿಯೂ ಕೂಡ ಸಪ್ರೇಷನಲ್ಲಿ ಇನ್ನು ಕೆಲವ್ರು ಇದ್ದೀರಾ ಡ್ಯೂ ಟು ಥರ್ಡ್ ಪಾರ್ಟಿ ಅಥವಾ ಮದರ್ ಇಶ್ಯೂಯಿಂದ ಇಲ್ಲಿ ಒಂದು ಸಪ್ರೇಷನಲ್ಲಿ ಇದ್ರಿ ಅಂತ ಕಾಣಿಸುತ್ತೆ. ಆ್ಯಂಡ್ ಆ ಒಂದು ಸ್ಪೇಸ್ ಏನಿದೆ ಆ ಒಂದು ಶಿಫ್ಟ್ ಆಗ್ತಾ ಇದೆ, ಆ ಒಂದು ಎನರ್ಜಿ ಕಳೀತಾ ಇದೆ ಆ್ಯಂಡ್ ನಿಮ್ಮ ಒಂದು ರಿಯುನೈಟ್ ಆಗುವಂಥದ್ದು ಇಲ್ಲಿ ಎನರ್ಜೀಸ್ ಇದೆ. ವಿತಿನ್ ವೀಕ್ ಅಥವಾ ಮಂತ್ ಅಲ್ಲಿ ನಿಮಗೆ ಮೇಜರ್ ಚೇಂಜಸ್ ಅನ್ನೋದು ಸಿಗ್ತಾ ಹೋಗುತ್ತೆ ಆ್ಯಂಡ್ 2 to 5 months ಅಲ್ಲಿ ನಿಮ್ಮ ಒಂದು ರಿಯುನೈಟ್ ಆಗುವಂಥ ಎನರ್ಜೀಸ್ ಇಲ್ಲಿ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಕೆಲವರು ಯಾರಾದರೂ ಕೆರಿಯರ್ ಬಗ್ಗೆ ಯೋಚಿಸ್ತಾ ಇದ್ದೀರಾ, ಫ್ಯಾಮಿಲಿ ಕೆರಿಯರ್ ಎರಡೂ ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅಂದರೆ ನಿಮ್ಮ ಹತ್ರ ಎಲ್ಲವೂ ಇದೆ. ಯು ಹ್ಯಾವ್ ಆಲ್ ಸೋರ್ಸ್. ನಿಮ್ಮ ಹತ್ರ ಸ್ಕಿಲ್ಸ್ ಇದೆ, ನಾಲೆಜ್ ಇದೆ, ಟೂಲ್ಸ್ ಇದೆ, ಆ್ಯಕ್ಷನ್ಸ್ ಮಾಡ್ತಾ ಇಲ್ಲ ಅಷ್ಟೇ. ಓಕೆ, ಆ್ಯಕ್ಷನ್ಸ್ ಮಾಡೋದಕ್ಕೆ ಸರಿಯಾದಂಥ ಕ್ರಿಯೇಟಿವ್ ಐಡಿಯಾಸ್ ಕೂಡ ನಿಮ್ಮಲ್ಲಿ ಇದೆ, ಬಟ್ ನೀವು ನಿಮ್ಮನ್ನು ಕಂಫರ್ಟ್ ಝೋನಿಗೆ ಹಾಕ್ಕೊಂಡಿದ್ದೀರಾ. ಸೊ ಆ ಕಂಫರ್ಟ್ ಝೋನಿಂದ ನೀವು ಹೊರಗೆ ಬಂದು ಆ ಒಂದು ಗೋಡೆನ ನಿಮ್ಮ ಮಧ್ಯೆ ಏನಿದೆ ಅದನ್ನು ನೀವು ಬೀಳಿಸ್ಕೋಬೇಕಾಗತ್ತೆ. ಆ್ಯಂಡ್ ಇನ್ನು ಕೆಲವ್ರದ್ದು ರಿಲೇಷನ್ಶಿಪ್ ಇಶ್ಯೂ ಇದೆ ಅಂತ ಅಂದರೆ ನಿಮ್ಮ ಪಾರ್ಟ್ನರ್ ಮತ್ತು ನಿಮ್ಮ ಮಧ್ಯೆ ಒಂದು ಗೋಡೆ ಅನ್ನೋದನ್ನು ಏನು ಕಟ್ಕೊಂಡಿದ್ದೀರಾ, ಒಂದು ಫೈನ್ ಒಂದು ಥಿನ್ ಲೈನನ್ನು ಏನು ಎಳ್ಕೊಂಡಿದ್ದೀರಾ, ಈಗೋ ಅನ್ನೋ ಲೈನ್ನ ಏನು ಎಳ್ಕೊಂಡಿದ್ದೀರಾ ಅದನ್ನು ನೀವು ಬ್ರೇಕ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಈಗೋ ಬಿಟ್ಟು ಒಂದ್ಸತಿ ನೀವು ಹೋಗಬೇಕಾಗತ್ತೆ ಆ್ಯಂಡ್ ಡೆಫಿನೆಟ್ಲಿ ಆವಾಗ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಂಡಾಗ ಕೆಲವೊಂದಷ್ಟು ವಿಚಾರಗಳು ಸಾರ್ಟ್ ಔಟ್ ಆಗುವಂಥದ್ದು ಇಲ್ಲಿ ಎನರ್ಜೀಸ್ ಇದೆ. ಆ್ಯಂಡ್ ಡೆಫಿನೆಟ್ಲಿ ಯಾರು ಸಿಂಗಲ್ಸ್ ಇದ್ದೀರಾ, ಸೋಲ್ಮೇಟಿಗೋಸ್ಕರ ಕಾಯ್ತಾ ಇದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು ನಿಮ್ಮ ಲೈಫಿಗೆ ನಿಮ್ಮ ಸೋಲ್ಮೇಟ್ ಎಂಟರ್ ಆಗುವಂಥದ್ದು ಇದೆ. ವಿತಿನ್ 3 monthsಲ್ಲಿ ಯು ವಿಲ್ ಫೈಂಡ್ ಅ ಗುಡ್ ಪಾರ್ಟ್ನರ್. ಲೈಕ್ ನೀವು ಯಾವ ರೀತಿ ಅಂದ್ಕೊಳ್ತಾ ಇದ್ರಿ ಆ ಥರದ ಒಂದು ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರ್ತಾ ಇದ್ದಾರೆ ಅಂತ ಇಲ್ಲಿ ಎನರ್ಜೀಸ್ ಇದೆ. ಆ್ಯಂಡ್ ನ್ಯೂ ಗ್ರೋತ್ ಆರ್ ಕಮಿಂಗ್. ಏನು ಲೈಕ್ ಆಲ್ ಕೈಂಡ್ ಆಫ್ ಪೀಪಲ್ ಈ ಒಂದು ವಿಡಿಯೋನ ನೋಡ್ತಾ ಇರ್ತೀರಾ. ಸೊ ನಿಮಗೆ ಕೆರಿಯರ್ ರಿಲೇಟೆಡ್ ಈ ವಿಚಾರವಾಗಿ ಇದ್ರೆ ನೀವು ಕೆರಿಯರ್ನ ರೆಸನೇಟ್ ಮಾಡ್ಕೊಳ್ಳಿ, ರಿಲೇಷನ್ಶಿಪ್ ಇದ್ದೋ ರಿಲೇಷನ್ಶಿಪ್ನ ರೆಸನೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಕೆರಿಯರ್ ಅಪರ್ಚುನಿಟೀಸ್ ಏನಾದರೂ ಬೇಕು ಅನ್ನೋರು ಕೆರಿಯರ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ ಆ್ಯಂಡ್ ಯು ವಿಲ್ ಗೆಟ್ ಅ ಗುಡ್ ಅಪರ್ಚುನಿಟೀಸ್, ನ್ಯೂ ಜಾಬ್, ನ್ಯೂ ಬಿಸ್ನೆಸ್ ಐಡಿಯಾಸ್ ಅಥವಾ ನ್ಯೂ ರಿಲೇಷನ್ಶಿಪ್ ಅಥವಾ ನ್ಯೂ ಪ್ರಪೋಸಲ್ಸ್, ಈ ಥರದ್ದು ಕೆಲವೊಂದಷ್ಟು ಹೊಸದಾಗಿ ಏನೋ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗ್ತಾ ಇದೆ ಅಂತ ಬರ್ತಾ ಇದೆ. ಆ್ಯಂಡ್ ಇಷ್ಟು ದಿನ ಏನೆಲ್ಲ ಆಗಿರಲಿಲ್ವೋ ಇನ್ನು ಮುಂದೆ ಅದೆಲ್ಲವೂ ಆಗುತ್ತೆ ಅಂತ ಬರ್ತಾ ಇದೆ. ಆ್ಯಂಡ್ ಇನ್ನು ಕೆಲವರು ಆಲ್ರೆಡಿ ನೀವು ಮ್ಯಾನಿಫೆಸ್ಟ್ ಮಾಡಿದ್ದೀರಾ ನಿಮ್ಮ ಒಂದು ಮ್ಯಾರೇಜ್ನ ಅಂತ ಹೇಳ್ಬೋದು. ಆ್ಯಂಡ್ ಹೂ ಆರ್ ಗೆಟಿಂಗ್ ಮ್ಯಾರಿಡ್ ಸೂನ್ ಅಂತ ಈಗ ಆಲ್ರೆಡಿ ನವೆಂಬರ್, ಡಿಸೆಂಬರ್ ಅಥವಾ ಜನವರಿ ಮಂತ್, ಫೆಬ್ರವರಿಯಲ್ಲಿ ಯಾರು ಮದುವೆ ಆಗ್ತಾ ಇದ್ದೀರಾ ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಓಕೆ, ಸೊ ಚೆನ್ನಾಗಿರಿ, ಒಳ್ಳೇದಾಗಲಿ ಎಲ್ರಿಗೂ. ಆ್ಯಂಡ್ ಯಾರು ರಿಯುನೈಟಿಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ
ನಿಮಗೂ ಕೂಡ ಒಳ್ಳೇದಾಗಲಿ. ಬಿಕಾಸ್ ರಿಯೂನೈಟ್ ಎನರ್ಜೀಸ್ ಕೂಡ ಇಲ್ಲಿ ಇದೆ ಆ್ಯಂಡ್ ದೇರ್ ಇಸ್ ಅ ಎಂಡ್ ಆಫ್ ಥರ್ಡ್ ಪಾರ್ಟಿ ಕೂಡ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಇನ್ನೊಂದು ಸಂದೇಶ ಏನು ಅಂತಂದರೆ, ನೀವು ಏನು ಪ್ರಾಬ್ಲಮ್ ಇದೆ ಅದರ ಕಡೆ ಜಾಸ್ತಿ ಫೋಕಸ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಫಾರ್ ಎಕ್ಸಾಂಪಲ್, ಈಗ ನನ್ನ ಲೈಫಲ್ಲಿ ಥರ್ಡ್ ಪಾರ್ಟಿ ಇದೆ, ಥರ್ಡ್ ಪಾರ್ಟಿ ಇದೆ, ಥರ್ಡ್ ಪಾರ್ಟಿ ಇದೆ ಅಂತ ನೀವು ಅದನ್ನು ಹೇಳ್ತಾ ಹೇಳ್ತಾ ಬಂದರೆ ಇಲ್ಲಿ ಡೆಫಿನೆಟ್ಲಿ ಆ ಒಂದು ಥರ್ಡ್ ಪಾರ್ಟಿ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ಅಥವಾ ಆ ಒಂದು ಮದರ್ ಇಶ್ಯೂಸ್ ಏನಿದೆ ಅದು ಕೂಡ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಓಕೆ, ಸೊ ನಿಮ್ಗೇನಾದರೂ ಮದರ್ ಇಶ್ಯೂಸ್ ಇದೆ, ಫ್ಯಾಮಿಲಿ ಕಿರಿಕಿರಿ ಇದೆ ಅಂದರೆ ಅವ್ರ ಜೊತೆ ಮಾತಾಡಿ, ಅರ್ಥ ಮಾಡಿಸಿ. ಬಿಕಾಸ್ ನಿಮ್ಮ ಪರ್ಸೆಪ್ಷನ್ ಬೇರೆ ಇರುತ್ತೆ, ಅವರ ಒಂದು ಪರ್ಸೆಪ್ಷನ್ ಬೇರೆ ಇರುತ್ತೆ. ಸೊ ಒಂದ್ಸತಿ ಅರ್ಥ ಮಾಡಿಸಿದ್ರು ಯಾವುದು ಆಗಿಲ್ಲ ಅಂದರೆ ಟೇಕ್ ಅ ಸ್ಟ್ರಾಂಗ್ ಡಿಸಿಷನ್ ಆ್ಯಂಡ್ ಮೂವ್ ಫಾರ್ವರ್ಡ್. ಅಫ್ಕೋರ್ಸ್ ಕೆರಿಯರ್ ಅಂತೂ ನಿಮ್ಮದು ತುಂಬ ಪೀಕಲ್ಲಿ ಹೋಗುತ್ತೆ ಅಂತ ಬರ್ತಾ ಇದೆ. ಸೊ ಸೆಲ್ಫ್ ಇಂಡಿಪೆಂಡೆಂಟ್ ಆಗಿ, ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಆ್ಯಂಡ್ ಲರ್ನ್ ಟು ಅಂದರೆ ಎಲ್ಲ ರೀತಿಲೂ ಟ್ರೈ ಮಾಡಿದ್ದೀನಿ ಮೇಡಮ್, ನನಗೆ ರಿಲೇಷನ್ಶಿಪ್ನ ಎಲ್ಲ ರೀತಿಲೂ ಉಳಿಸ್ಕೊಳ್ಳೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ, ಬಟ್ ಯಾವುದೇ ರೀತಿಲೂ ಆಗಿಲ್ಲ. ದೇರ್ ಈಸ್ ನೋ ಹೋಪ್ ಎಟ್ ಆಲ್ ಅನ್ನೋರಿಗೂ ಕೂಡ ದೇರ್ ಈಸ್ ಅ 1% ಚಾನ್ಸ್. ಇನ್ನೂ ಹೋಪ್ ಇಟ್ಕೋಬಹುದು ನೀವು 1%. ಅಥವಾ ನನಗೆ ಇನ್ನೇನು ಆಗೋದಿಲ್ಲ ಅನ್ನೋರು ಕೂಡ ಜಸ್ಟ್ ಲೆಟ್ ಗೋ ಮಾಡಿ, ಮೂವ್ ಆನ್ ಆಗಿ, ಜಸ್ಟ್ ನಿಮ್ಮ ಒಂದು ಕೆರಿಯರ್ ಕಡೆ ನೀವು ಫೋಕಸ್ ಮಾಡಿ. ಬಿಕಾಸ್ ದ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಇಟ್ಸ್ ಅ ಕೆರಿಯರ್ ಕಾರ್ಡ್, ಇಟ್ಸ್ ಅ ಲೈಕ್ ಮ್ಯಾನಿಫೆಸ್ಟೇಷನ್ ಕಾರ್ಡ್. ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ಸ್ ಏನಿದೆ ಅದು ವರ್ಕ್ ಆಗುವಂಥದ್ದು. ನೀವೇನು ಅಂದ್ಕೊಳ್ತಾ ಇದ್ದೀರಾ, ನಿಮಗೇನು ಬೇಕೋ ಅದು ನಿಮ್ಮ ಕೈಯಲ್ಲಿದೆ, ನಿಮ್ಮ ಕೈಯಲ್ಲೇ ಎಲ್ಲವೂ ಇದೆ. ಯು ಹ್ಯಾವ್ ಟು ಅಚೀವ್ ದ್ಯಾಟ್, ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್ಸ್ ಟು ದ್ಯಾಟ್ ಅಂತ ಇಲ್ಲಿ ಎನರ್ಜೀಸ್ ಇದೆ. ಓಕೆ, ಸೊ ಓವರಾಲ್ ದ ರೀಡಿಂಗ್ ಹೇಳಬೇಕು ಅಂದರೆ ಪಾಸಿಟಿವ್ ಆಗಿದೆ, ಪಾಸಿಟಿವ್ ಎನರ್ಜೀಸ್ ಇದೆ. ಸೊ ನೀವು ಪಾಸಿಟಿವ್ ಆಗಿ ನಿಮ್ಮ ಥಾಟ್ಸ್ನ ಶಿಫ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.